ಶಿಗ್ಗಾಂವಿ ಟಿಕೆಟ್ ತ್ಯಾಗ ಮಾಡಿದ ಖಾದ್ರಿಗೆ ಸಿಎಂ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ ಖಾದ್ರಿ ಅಧ್ಯಕ್ಷ. ಹೆಸ್ಕಾಂಗೆ ನೂತನ ಅಧ್ಯಕ್ಷರಾಗಿ ಖಾದ್ರಿ ನೇಮಕ ಮಾಡಿದೆ ಸರ್ಕಾರ. ಶಿಗ್ಗಾಂವಿ ಬೈ ಎಲೆಕ್ಷನ್ ಗೆಲುವಿಗೆ ಬೆನ್ನೆಲುಬಾಗಿದ್ರು ಖಾದ್ರಿ, ಅವರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದೆ ಸರ್ಕಾರ. ಯಾಸಿರ್ ಖಾನ್ ಪಠಾಣ್ ಗೆಲುವಿಗೆ ಶ್ರಮ ವಹಿಸಿದ್ರು ಅಜ್ಜಂಪೇರ್ ಖಾದ್ರಿ. ಕಾಂಗ್ರೆಸ್ ಟಿಕೆಟ್ ಕೊಡದಿದ್ದಕ್ಕೆ ಬಂಡಾಯವನ್ನ ಸಾರಿದ್ರು ಅಜ್ಜಂಪೇರ್ ಖಾದ್ರಿ ಅವರು. ಸಚಿವ ಜಮೀರ್ ಅಹಮದ್ ಖಾನ್ ಸಮ್ಮುಖದಲ್ಲಿ ಖಾದ್ರಿಯನ್ನ ಕೂಲ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಟಿಕೆಟ್ ತ್ಯಾಗ ಮಾಡಿದ್ದ ಅಜ್ಜಂಪೇರ್ ಖಾದ್ರಿಗೆ ಈಗ ಹೆಸ್ಕಾಂ ಅಧ್ಯಕ್ಷ ಪಟ್ಟ ಒಲಿದಿದೆ. ಅಜ್ಜಂಪೇರ್ ಖಾದ್ರಿ ತ್ಯಾಗಕ್ಕಾಗಿ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಮನಿಸ್ತಾ ಇದ್ದೀವಿ, ಶಿಗ್ಗಾಂವಿ ಟಿಕೆಟ್ ವಿಚಾರ ಬಹಳಷ್ಟು ಜಟಾಪಟಿಗೆ ಕಾರಣ ಆಗಿತ್ತು. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು. ಎಲ್ಲರನ್ನೂ ಸಮಾಧಾನ ಪಡಿಸಲಾಗಿತ್ತು. ಆದ್ರೆ ಅಜ್ಜಂಪೇರ್ ಖಾದ್ರಿ ಮಾತ್ರ ಇಲ್ಲ, ನನಗೆ ಟಿಕೆಟ್ ಬೇಕೇ ಬೇಕು, ಈ ಬಾರಿ ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಅದಾದ ನಂತರ ಅಜ್ಜಂಪೇರ್ ಖಾದ್ರಿ ಅವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಜಮೀರ್ ಅಹಮದ್ ಖಾನ್ ಅವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿ ಈ ಸಮಸ್ಯೆಯನ್ನ ಬಗೆಹರಿಸಿದ್ರು. ಯಾಸಿರ್ ಖಾನ್ ಪಠಾಣ್ ಅವರ ಗೆಲುವಿನಲ್ಲೂ ನೀವಿರಬೇಕು, ಯಾಕೆ ಅಂತ ಹೇಳಿದ್ರೆ ಈ ಬಾರಿ ಎಲ್ಲೊಂದ್ ಕಡೆ ನಮ್ಮ ಪರವಾದಂತ ಅಲೆ ಇದೆ, ಹಾಗಾಗಿ ನೀವು ಕೂಡ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮನವೊಲಿಸಲಾಗಿತ್ತು. ಅದರಂತೆ ಯಾಸಿರ್ ಖಾನ್ ಪಠಾಣ್ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅವರನ್ನ ಸೋಲಿಸುವಲ್ಲಿ ಯಶಸ್ವಿಯಾಗ್ತಾರೆ, ಗೆದ್ದು ಬಿಗ್ತಾರೆ. ಇದರ ಪರಿಣಾಮ ಈಗ ಅಜ್ಜಂಪೇರ್ ಖಾದ್ರಿ ಅವರಿಗೆ ಸರ್ಕಾರ ಜೊತೆಗೆ ಸಿಎಂ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತಕ್ಕೆ ಖಾದ್ರಿ ಅಧ್ಯಕ್ಷರಾಗಿದ್ದಾರೆ. ಅಕಸ್ಮಾತ್ ಆಗಿ ಸಿಎಂ ಸಿದ್ದರಾಮಯ್ಯನವರ ಮಾತು ಕೇಳದೆ ಬಂಡಾಯ ಎದ್ದಿದ್ರೆ ಅಜ್ಜಂಪೇರ್ ಖಾದ್ರಿ ಅವರು ಈ ಗೆಲುವು ಯಾಸಿರ್ ಖಾನ್ ಪಠಾಣ್ ಅವರಿಗೆ ಸಿಗ್ತಾ ಇರ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕೆ ಅಂತ ಹೇಳಿದ್ರೆ ಮುಸ್ಲಿಂ ಓಟ್ಗಳು ಡಿವೈಡ್ ಆಗ್ಬಿಟ್ಟಿದ್ರೆ ಗೆಲುವು ಬಹಳ ದೂರ ಆಗ್ಬಿಡ್ತಾ ಇತ್ತು. ಹಾಗಾಗಿನೇ ಮನವೊಲಿಸಿ ಅವರ ಗೆಲುವಿನಲ್ಲಿ ಅಜ್ಜಂಪೇರ್ ಖಾದ್ರಿ ಅವರು ಕೂಡ ಬಹಳಷ್ಟು ಪ್ರಮುಖವಾದಂತ ಪಾತ್ರವನ್ನ ವಹಿಸಿದ್ದಾರೆ. ಹಾಗಾಗಿನೇ ಈ ಗೆಲುವಿಗೆ ನೀನು ಕೂಡ ಕಾರಣಪ್ಪ, ನಿನಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಎಲ್ಲೊಂದ್ ಕಡೆ ಹೆಸ್ಕಾಂ ಅಧ್ಯಕ್ಷ ಪಟ್ಟಕ್ಕೆ ಇವರ ಹೆಸರನ್ನ ನೀಡಲಾಗಿದೆ. ಇವರೇ ಇನ್ನು ಮುಂದೆ ಹೆಸ್ಕಾಂನ ಅಧ್ಯಕ್ಷರಾಗಿರ್ತಾರೆ.